ನಮಸ್ತೆ ಬಂಧುಗಳೇ, ಜನನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇರೋರಿಗೆ ಸಹಕರಿಸಿ. ಸ್ನೇಹಿತರೆ, ಇವತ್ತು ನಾವು ಪ್ರಚಲಿತ ಘಟನೆಗಳು 2018 ಕರೆಂಟ್ ಅಫೇರ್ಸ್ 2018ನಲ್ಲಿ ಒಂದಷ್ಟು ಪ್ರಶ್ನೆಗಳು, ಅದಕ್ಕೆ ಉತ್ತರಗಳು, ಜೊತೆಗೆ ಒಂದಷ್ಟು ವಿವರಣೆಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡೋಣ. ಇದನ್ನು ನಾವು ಭಾಗ 1 ಅಂದ್ಕೊಳ್ಳೋಣ. ಯಾವಾಗ ನಮಗೆ ಆಗುತ್ತೋ ಆಗ ಭಾಗ 2, 3 ಅಂತ ಮುಂದುವರಿಸ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಚಲಿತ ಘಟನೆಗಳನ್ನು ಕಂಟಿನ್ಯೂಸ್ ಆಗಿ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ನಾವೀಗಾಗಲೇ ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ತಕ್ಕಂತೆ ವಾರಕ್ಕೆ ಒಂದಾದರೂ ಪ್ರಚಲಿತ ಘಟನೆಗಳನ್ನು, ಆಯಾ ವಾರದ ಪ್ರಚಲಿತ ಘಟನೆಗಳನ್ನು ಕೊಡೋದಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಅದಕ್ಕೆ ನೋಡುಗ ಬಂಧುಗಳಾದಂತಹ ನಿಮ್ಮ ಸಹಕಾರನೂ ಕೂಡ ತುಂಬ ಮುಖ್ಯ. ಸ್ನೇಹಿತರೆ, ಇವತ್ತಿನ ಪ್ರಶ್ನೋತ್ತರಗಳು 2018ರ ಕೆಲವೊಂದು ಘಟನೆಗಳನ್ನು ಆಧರಿಸಿ ಮತ್ತು ಕೆಲವೊಂದು ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ಆಧರಿಸಿರುತ್ತೆ. ಅವುಗಳಲ್ಲಿ ನಾವೀಗ ನೋಡೋದಾದರೆ, ಮೊದಲನೆಯ ಪ್ರಶ್ನೆಗೆ ನಾವು ಹೋಗೋದಾದರೆ, ಪ್ರಶ್ನೆ DNA ಬ್ಯಾಂಕ್ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂತಹ ಪ್ರಶ್ನೆಯನ್ನು ನಾವು ನೋಡೋದಾದರೆ, DNA ಬ್ಯಾಂಕ್ ವ್ಯಕ್ತಿಯ ಆನುವಂಶಿಕ ಗುಣಲಕ್ಷಣಗಳು ಹಾಗೂ ವಂಶವಾಹಿನಿಯನ್ನು ಪತ್ತೆ ಹಚ್ಚುವುದಕ್ಕೋಸ್ಕರವಾಗಿ DNA ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಸಹಜವಾಗಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸರ್ಕಾರಿ ಸ್ವಾಮ್ಯದಲ್ಲಿ ಈ ಬ್ಯಾಂಕ್ಗಳನ್ನು, ಕೆಲವೊಂದು ರಾಷ್ಟ್ರಗಳಲ್ಲಿ ಖಾಸಗಿ ಬ್ಯಾಂಕ್ಗಳನ್ನು, DNA ಬ್ಯಾಂಕ್ಗಳನ್ನು ಕೂಡ ತೆರೆದಿದ್ದಾರೆ. ಆದರೆ ಭಾರತದಲ್ಲಿ ಇತ್ತೀಚೆಗೆ ಸರ್ಕಾರಿ ಸ್ವಾಮ್ಯದಲ್ಲಿ ಇದನ್ನು ತೆಗಿಬೇಕು ಅನ್ನುವಂತಹ ಚಿಂತನೆಗಳು ಕೂಡ ತುಂಬ ನಡೆದಿದೆ. ಇದು ಮಾನವನ ದೇಹದ ನೀಲಿನಕ್ಷೆ ಇದ್ದ ಹಾಗೆ. ವ್ಯಕ್ತಿಯ ಆನುವಂಶಿಕ ಗುಣಲಕ್ಷಣಗಳಾದಂತಹ ಕೂದಲಿನ ಬಣ್ಣ, ಕಣ್ಣಿನ ಬಣ್ಣ, ಕಣ್ಣಿನ ರಚನೆ ಇತ್ಯಾದಿಗಳನ್ನು ನಿರ್ಧರಿಸುವಂತಹ ವಸ್ತುವೇ DNA. ಹಾಗಾದರೆ DNA ಅಂದರೆ ಏನು? ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್. DNA ಅಂದರೆ ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಬಹು ಮುಖ್ಯವಾಗಿ ಅದರಲ್ಲೂ ಭಾರತದಲ್ಲಿ ಇದನ್ನು ಅಪರಾಧಿಗಳನ್ನು ಪತ್ತೆ ಹಚ್ಚುವುದಕ್ಕೋಸ್ಕರ ಇದನ್ನು ಬಳಸ್ತಾರೆ. ಸ್ನೇಹಿತರೆ, ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 2018ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯರು ಯಾರು ಅನ್ನುವಂಥದ್ದು ಪ್ರಶ್ನೆ. ಭರತ್ ವಟ್ಟಾನಿ ಮತ್ತು ಸೋನಮ್ ವಾಂಗ್ಚುಕ್ ರವರು 2018ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯರಾಗಿದ್ದಾರೆ. ಈ ಪ್ರಶಸ್ತಿಯನ್ನು, ಅಂದರೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತ ಕರೀತಾರೆ. ಸಮುದಾಯ ಆಧಾರಿತ ಕಲಿಕೆಯನ್ನು ಆಧರಿಸಿ ಲಡಾಖ್ ಪ್ರದೇಶದ ಜೀವನ ಮಟ್ಟ ಸುಧಾರಿಸಿದ್ದಕ್ಕೋಸ್ಕರ ಸೋನಮ್ ವಾಂಗ್ಚುಕ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂದರೆ ಸಮುದಾಯದ ಆಧಾರಿತ ಅಂತ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಇನ್ನು ಭರತ್ ವಟ್ಟಾನಿ ಅವರಿಗೆ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿದ್ರಿಂದ ಅವರಿಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತು ಭರತ್ ವಟ್ಟಾನಿ ಅವರು ಶ್ರದ್ಧಾ ಪುನರ್ವಸತಿ ಫೌಂಡೇಶನ್ ಅನ್ನು ಸ್ಥಾಪಿಸುವುದರ ಮೂಲಕ ಅವರಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ವಸತಿಯನ್ನು ಕೂಡ ಒದಗಿಸ್ತಾ ಇದ್ದಾರೆ. ಹಾಗಾಗಿ ಇವರಿಗೆ, ಈ ಇಬ್ಬರಿಗೆ, ಭರತ್ ವಟ್ಟಾನಿ ಮತ್ತು ಸೋನಮ್ ವಾಂಗ್ಚುಕ್ ರವರಿಗೆ 2018ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮೂರನೇದು, ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನವನ್ನು ಗೆದ್ದ ಭಾರತದ ಏಕಮಾತ್ರ ಬಾಕ್ಸರ್ ಯಾರು ಅನ್ನುವಂತಹ ಪ್ರಶ್ನೆ. ಅಮಿತ್ ಪಂಘಾಲ್. ಅಮಿತ್ ಪಂಘಾಲ್ ರವರು ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನವನ್ನು ಗೆದ್ದಂತಹ ಭಾರತದ ಏಕಮಾತ್ರ ಬಾಕ್ಸರ್ ಆಗಿದ್ದಾರೆ. ಇವರು ಜಕಾರ್ತದ ಏಷ್ಯನ್ ಗೇಮ್ನಲ್ಲಿ 49 kg ವಿಭಾಗದ ಬಾಕ್ಸಿಂಗ್ನಲ್ಲಿ ಚಿನ್ನವನ್ನು
ಗೆದ್ದಿದ್ರು. ಹಸನ್ ಬಾಯ್ ಡಸ್ಮತಾವೋ ಅವರನ್ನ ಫೈನಲ್ನಲ್ಲಿ ಸೋಲಿಸುವ ಮೂಲಕ ಚಿನ್ನವನ್ನ ಇವರು ಪಡೆದುಕೊಂಡ್ರು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ವೈದ್ಯಕೀಯ ಕ್ಷೇತ್ರದ ಗಮನಾರ್ಹ ಸಾಧನೆಗಾಗಿ ಡಾಕ್ಟರ್ BC ರಾಯ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಬಸಂತ್ ಕುಮಾರ್ ಮಿಶ್ರಾರವರಿಗೆ ವೈದ್ಯಕೀಯ ಕ್ಷೇತ್ರದ ಗಮನಾರ್ಹ ಸಾಧನೆಗಾಗಿ ಡಾಕ್ಟರ್ BC ರಾಯ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಬಸಂತ್ ಕುಮಾರ್ ಮಿಶ್ರಾ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ನೀಡುವ ಯೂಶುವಲಿ ಇದು ಏನು ಡಾಕ್ಟರ್ BC ರಾಯ್ ಪ್ರಶಸ್ತಿ ವೈದ್ಯಕೀಯ ಕ್ಷೇತ್ರದಲ್ಲಿ ನೀಡುವಂತಹ ಅತ್ಯುನ್ನತ ಗೌರವವಾಗಿದೆ. ಇವರು ಅಂತಾರಾಷ್ಟ್ರೀಯ ನರರೋಗಗಳ ಮಂಡಳಿಯ ಕಾರ್ಯದರ್ಶಿಗಳಾಗಿ ಬಸಂತ್ ಕುಮಾರ್ ಅವರು ಕೆಲಸವನ್ನ ಮಾಡಿದ್ರು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಈಗ ಹುತಾತ್ಮರ ಕುಟುಂಬಗಳಿಗೆ ಉದ್ಯೋಗವನ್ನು ನೀಡುವುದಕ್ಕೋಸ್ಕರ ಯಾವ ರಾಜ್ಯ ಸರ್ಕಾರ ಉದ್ಯೋಗ ಮೇಳವನ್ನು ಆರಂಭಿಸಿದೆ ಅನ್ನುವಂಥದ್ದು ಪ್ರಶ್ನೆ. ರಾಜಸ್ಥಾನ ಸರ್ಕಾರ ಹುತಾತ್ಮರ ಕುಟುಂಬಗಳಿಗೆ ಉದ್ಯೋಗ ನೀಡೋದಕ್ಕೆ ಉದ್ಯೋಗ ಮೇಳವನ್ನು ಆರಂಭಿಸಿದೆ. ರಾಜಸ್ಥಾನ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹುತಾತ್ಮರ ಕುಟುಂಬಕ್ಕೆ ಉದ್ಯೋಗವನ್ನು ನೀಡೋದಕ್ಕೆ ಮೇಳವನ್ನು ಪ್ರಾರಂಭ ಮಾಡಿದೆ. ಪ್ರತಿ ಕುಟುಂಬದ ಒಬ್ಬರು ಸದಸ್ಯರಿಗೆ ಸರ್ಕಾರಿ ಉದ್ಯೋಗವನ್ನು ಈ ಪ್ರಯತ್ನ ನೀಡಲಿದೆ. ಹೌದು, ಹುತಾತ್ಮರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗವನ್ನು ನೀಡುವುದರಿಂದ ಅವರಿಗೊಂದು ಮಾನಸಿಕ ಸ್ಥೈರ್ಯವನ್ನು ನೀಡುವಂತಹ ಕೆಲಸ ಇದರಿಂದ ಆಗತ್ತೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 18ನೇ ಏಷ್ಯನ್ ಗೇಮ್ಸ್ನ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಯಾರು ಮುನ್ನಡೆದರು? ಸಮಾರೋಪ ಸಮಾರಂಭದಲ್ಲಿ ರಾಣಿ ರಾಮ್ಪಾಲ್ ರವರು 18ನೇ ಏಷ್ಯನ್ ಗೇಮ್ಸ್ನ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಮುನ್ನಡೆದರು. ಭಾರತದ ಮಹಿಳಾ ಹಾಕಿ ತಂಡದ ನಾಯಕಿ ರಾಣಿ ರಾಮ್ಪಾಲ್ ರವರಾಗಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ಚೀನಾ ಅತ್ಯಧಿಕ ಪದಕವನ್ನು ಪಡೆದುಕೊಂಡಿರುವಂತಹ ದೇಶ ಅನಿಸ್ಕೊಳ್ತು. ಸುಮಾರು 289 ಪದಕಗಳು ಚೀನಾ ದೇಶಕ್ಕೆ ಸಿಕ್ತು. ಎರಡನೇ ಹೆಚ್ಚು ಪದಕಗಳನ್ನು ಪಡೆದಂತಹ ರಾಷ್ಟ್ರ ಜಪಾನ್ ರಾಷ್ಟ್ರ. ಇದು 205 ಪದಕಗಳನ್ನು ಪಡೆದುಕೊಳ್ತು. ಇನ್ನು ಭಾರತ ತುಂಬ ಹಿಂದೆನೇ ಇದೆ. ಆದರೂ ಭಾರತ ಒಟ್ಟು ಪಡೆದುಕೊಂಡಂತಹ ಪದಕಗಳು 69, ಅದರಲ್ಲಿ 15 ಚಿನ್ನದ ಪದಕಗಳು. 18ನೇ ಏಷ್ಯನ್ ಗೇಮ್ಸ್ನ ಆತಿಥ್ಯವನ್ನು ಇಂಡೋನೇಷ್ಯಾ ವಹಿಸಿಕೊಂಡಿತ್ತು. ಇಂಡೋನೇಷ್ಯಾದ ಜಕಾರ್ತಾ ಮತ್ತು ಪಾಲೆಂಬಂಗ್ನಲ್ಲಿ ಈ ಗೇಮ್ಸ್ಗಳು ನಡೆದವು. ಇನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಇನ್ನೂ ಒಂದು ಪಾಯಿಂಟ್ ಏನಂದರೆ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯಾರು ಭಾರತದ ಧ್ವಜವನ್ನು ಹಿಡಿದು ಮುನ್ನಡೆದರು ಅಂತ ಕೇಳುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಹಾಗಾಗಿ ನೀರಜ್ ಚೋಪ್ರಾರವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಮುನ್ನಡೆದವರಾಗಿದ್ದಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 2018ರ ವಿಶ್ವ ತೆಂಗಿನ ದಿನದ ಘೋಷವಾಕ್ಯವೇನು? ಕೋಕೋನಟ್ ಫಾರ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ವೆಲ್ನೆಸ್. ಕೋಕೋನಟ್ ಫಾರ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ವೆಲ್ನೆಸ್ ಎನ್ನುವುದು 2018ರ ವಿಶ್ವ ತೆಂಗಿನ ದಿನದ ಘೋಷವಾಕ್ಯವಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 2ನೇ ತಾರೀಕಿನಂದು ವಿಶ್ವ ತೆಂಗಿನ ದಿನವನ್ನು ಆಚರಿಸ್ತಾರೆ. ಇದರ ಮೂಲಕ ತೆಂಗಿನಕಾಯಿಯ ಉತ್ಪನ್ನಗಳನ್ನು ವೈವಿಧ್ಯಮಯಗೊಳಿಸುವುದಾಗಿದೆ. ಏಷ್ಯನ್ ಪೆಸಿಫಿಕ್ ಕೋಕೋನಟ್ ರಚಿಸಿದರ ನೆನಪಿಗೋಸ್ಕರ ಈ ದಿನ ಸೆಪ್ಟೆಂಬರ್ 2 ವಿಶ್ವ ತೆಂಗಿನ ದಿನವಾಗಿ ಆಚರಣೆಯನ್ನು ಮಾಡ್ತಾರೆ. ಭಾರತ ಇದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಆಗಿದೆ. ಮುಂದಿನ ಪ್ರಶ್ನೆಗೆ ನಾವೀಗ ಹೋಗೋಣ. ಈ ಫಾರ್ಮಸಿ ಮಾನದಂಡಗಳ ಪ್ರಕಾರ ಯಾವ ಉತ್ಪನ್ನಗಳನ್ನು ಈ ಫಾರ್ಮಸಿಯಲ್ಲಿ ಮಾರುವಂತಿಲ್ಲ ಎನ್ನುವುದು ಪ್ರಶ್ನೆ. ಟ್ರ್ಯಾಂಕ್ವಿಲೈಸರ್ಸ್, ನ್ಯಾಕ್ರೋಟಿಕ್ಸ್ ಮತ್ತು ಸೈಕೋಟ್ರೋಪಿಕ್ ಡ್ರಗ್ಸ್ಗಳನ್ನು ಈ ಫಾರ್ಮಸಿ ಮಾನದಂಡಗಳ ಪ್ರಕಾರ ಈ ಫಾರ್ಮಸಿಯಲ್ಲಿ ಮಾರುವಂತಿಲ್ಲ. ಆನ್ಲೈನ್ನಲ್ಲಿ ಔಷಧಿಗಳನ್ನು ಮಾರಾಟ ಮಾಡುವುದರ ಮೇಲೆ ನಿಯಂತ್ರಣವನ್ನು ಸಾಧಿಸುವ ದೃಷ್ಟಿಯಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಮಾನದಂಡಗಳನ್ನು ಪ್ರಕಟಣೆ ಮಾಡಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಮೂವಿಂಗ್ ಫಾರ್ವರ್ಡ್, ಎ ಇಯರ್ ಇನ್ ಆಫೀಸ್
ಪುಸ್ತಕದ ಲೇಖಕರು ಯಾರು? ಮೂವಿಂಗ್ ಆನ್ ಮೂವಿಂಗ್ ಫಾರ್ವರ್ಡ್ ಎ ಇಯರ್ ಇನ್ ಆಫೀಸ್ ಪುಸ್ತಕದ ಲೇಖಕರು ವೆಂಕಯ್ಯ ನಾಯ್ಡುರವರಾಗಿದ್ದಾರೆ. ಈ ಪುಸ್ತಕವನ್ನ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದ್ರು. ಇದರಲ್ಲಿ ವೆಂಕಯ್ಯ ನಾಯ್ಡು ಅವರ ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಬರೆದುಕೊಳ್ಳಲಾಗಿದೆ. ಇವರು ಈ ಪುಸ್ತಕದಲ್ಲಿ ರಿಟೈರ್ಡ್ ಫ್ರಮ್ ದ ಪಾಲಿಟಿಕ್ಸ್ ಬಟ್ ನಾಟ್ ಫ್ರಮ್ ದ ಪಬ್ಲಿಕ್ ಲೈಫ್ ಅಂತ ಬರೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 377 ಯಾವುದಕ್ಕೆ ಸಂಬಂಧಪಟ್ಟಿದೆ? ಯಾವುದಕ್ಕೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 377 ಸಂಬಂಧಿಸಿದೆ ಅನ್ನುವಂಥದ್ದು. ಇದು ನೈಸರ್ಗಿಕ ವಿರೋಧಿ ಸಲಿಂಗ ಕಾಮಕ್ಕೆ ಸಂಬಂಧಿಸಿದಂತೆ ಶಿಕ್ಷೆ ಬಗ್ಗೆ ಇದರಲ್ಲಿ ಸೆಕ್ಷನ್ 377 ತಿಳಿಸಲಾಗತ್ತೆ. ಏನಿದು ಈ ಸೆಕ್ಷನ್ 1861 ಜಾರಿಗೆ ಬಂದಿತ್ತು. ಇತ್ತೀಚೆಗೆ ಸೆಪ್ಟೆಂಬರ್ 6, 2018 ನೀಡಿದಂತಹ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಅಸಿಂಧು ಅಂತ ಹೇಳ್ತು. ಅಂದ್ರೆ ನೈಸರ್ಗಿಕ ವಿರೋಧಿ ಅಲ್ಲ, ಇದು ಅವರು ಇಚ್ಛೆ ಪಟ್ಟರೆ ಅದನ್ನ ಮಾಡ್ಬೋದು ಅನ್ನೋದನ್ನ 377 ಕಾಯ್ದೆಯನ್ನ ಅಸಿಂಧು ಮಾಡ್ತು. ಈ 5 ಸದಸ್ಯರ ಸಾಂವಿಧಾನಿಕ ಪೀಠ ಈ ಐತಿಹಾಸಿಕ ತೀರ್ಪನ್ನ ನೀಡಿತು. ಹಾಗಾದ್ರೆ ಏನು ಸಲಿಂಗ ಕಾಮ ಸಂಪೂರ್ಣವಾಗಿ ಅವರ ಸ್ವಾತಂತ್ರ್ಯಕ್ಕೆ ಬಿಟ್ಟಿದೆಯಾ? ಹೌದು. ಆದರೆ ತೀರ್ಪಾಗಿ ನೀಡಿದ್ರೂ ಕೂಡ ಒಪ್ಪಿಗೆ ಇಲ್ಲದಂತಹ ಲೈಂಗಿಕ ಕ್ರಿಯೆಯನ್ನ ಈ ಸೆಕ್ಷನ್ ಅಡಿಯಲ್ಲಿ ಇನ್ನೂ ಕೂಡ ಅಪರಾಧ ಅಂತ ಪರಿಗಣಿಸಲಾಗತ್ತೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಅಪೌಷ್ಟಿಕತೆ ವಿರುದ್ಧ ಹೋರಾಡುವುದಕ್ಕೆ ಭಾರತ ಸರ್ಕಾರ ಯಾವ ತಿಂಗಳನ್ನ ರಾಷ್ಟ್ರೀಯ ಪೌಷ್ಟಿಕತಾ ಮಾಸ ಎಂದು ಘೋಷಿಸಿದೆ? ಸೆಪ್ಟೆಂಬರ್ ತಿಂಗಳನ್ನ ಅಪೌಷ್ಟಿಕತೆಯ ವಿರುದ್ಧ ಹೋರಾಡುವುದಕ್ಕೋಸ್ಕರ ಭಾರತ ಸರ್ಕಾರ ರಾಷ್ಟ್ರೀಯ ಪೌಷ್ಟಿಕತಾ ಮಾಸ ಅಂತ ಘೋಷಣೆ ಮಾಡಿದೆ. ಈ ತಿಂಗಳಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೆ. ಈ ಅಭಿಯಾನವನ್ನು ನರೇಂದ್ರ ಮೋದಿಯವರು 2018 ರಾಜಸ್ಥಾನದ ಜುನ್ಜುನುವಿನಲ್ಲಿ ಉದ್ಘಾಟನೆಯನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಕಾನೂನಿನಡಿಯಲ್ಲಿ ಆಂತರಿಕ ತನಿಖಾಧಿಕಾರಿ ಯೋಜನೆ 2018 ಇಂಟರ್ನಲ್ ಒಂಬಡ್ಸ್ಮನ್ ಸ್ಕೀಮ್ಗೆ ಶಾಸನಬದ್ಧ ಅಧಿಕಾರವನ್ನ ನೀಡಲಾಗಿದೆ? ಬ್ಯಾಂಕಿಂಗ್ ನಿರ್ವಹಣಾ ಕಾಯ್ದೆಯ ಮೂಲಕ ಆಂತರಿಕ ತನಿಖಾಧಿಕಾರಿ ಯೋಜನೆ 2018ಕ್ಕೆ ಶಾಸನಬದ್ಧವಾದಂತಹ ಅಧಿಕಾರವನ್ನು ನೀಡಲಾಗಿದೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಮೂಲಕ. RBI ಇತ್ತೀಚೆಗೆ ಬ್ಯಾಂಕ್ಗಳಲ್ಲಿ ಆಂತರಿಕ ದೂರು ನಿರ್ವಹಣಾ ವ್ಯವಸ್ಥೆ ಭದ್ರಪಡಿಸುವುದಕ್ಕೋಸ್ಕರ ಆಂತರಿಕ ತನಿಖಾಧಿಕಾರಿ ಯೋಜನೆಯನ್ನು 2018 ಇದು ಪ್ರಾರಂಭ ಮಾಡಿದೆ. ಮುಂದಿನ ಪ್ರಶ್ನೆಗೆ ನಾವೇನು ಹೋಗೋದಾದ್ರೆ, ಯಾವ ದೇಶ ಓಪ್ ಎಂಬ ಮಂಗಳಯಾನ ಯೋಜನೆಯನ್ನ ಪ್ರಾರಂಭ ಮಾಡಿದೆ? UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಓಪ್ ಎಂಬ ಮಂಗಳಯಾನ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಈ ಯೋಜನೆಯಿಂದ ಮಂಗಳ ಗ್ರಹದ ಆದೇಶ ಪದರಗಳ ಬಗ್ಗೆ ಮತ್ತು ಹಾಗೂ ಅಲ್ಲಿನ ಹವಾಮಾನ ಅಧ್ಯಯನ ಮಾಡುವ ಗುರಿಯನ್ನ ಇದು ಹೊಂದಿದೆ. 2021 ವೇಳೆಗೆ ಮಂಗಳ ಗ್ರಹಕ್ಕೆ ಇದನ್ನು ತಲುಪಿಸುವಂತಹ ಗುರಿಯನ್ನು ಕೂಡ ಇಟ್ಕೊಂಡಿದೆ. ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಯಾವ ರಾಜ್ಯ ಸರ್ಕಾರ BPL ಕುಟುಂಬದ ಮಹಿಳೆಯರಿಗೆ ಉಚಿತವಾಗಿ ಮೊಬೈಲ್ ಫೋನ್ ನೀಡಲು ನಿರ್ಧರಿಸಿದೆ? ರಾಜಸ್ಥಾನ ರಾಜ್ಯ ಸರ್ಕಾರ BPL ಕುಟುಂಬದ ಮಹಿಳೆಯರಿಗೆ ಉಚಿತ ಮೊಬೈಲ್ ಫೋನನ್ನು ನೀಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ ಪ್ರೋತ್ಸಾಹವನ್ನು ನೀಡೋದಕ್ಕೋಸ್ಕರ ರಾಜಸ್ಥಾನ ಸರ್ಕಾರ ಬಾಮಶಾಹ್ ಯೋಜನೆಯ ಮೂಲಕ ಉಚಿತ ಮೊಬೈಲ್ ಫೋನ್ ನೀಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಇದರ ಮೂಲಕ ಸರ್ಕಾರದ ಹಣಕಾಸು ಮತ್ತು ಹಣಕಾಸೇತರ ಪ್ರಯೋಜನಗಳನ್ನು ಪಾರದರ್ಶಕವಾಗಿ ವಿತರಿಸುವಂತಹ ಗುರಿಯನ್ನ ಇದು ಹೊಂದಿದೆ.
ಮುಂದಿನ ಪ್ರಶ್ನೆ, 2018ರ ಅಂತಾರಾಷ್ಟ್ರೀಯ ವಿಮಾನಯಾನ ಶೃಂಗಸಭೆ ಯಾವ ನಗರದಲ್ಲಿ ನಡೆಯಿತು? ಯಾವ ನಗರದಲ್ಲಿ 2018ರ ಅಂತಾರಾಷ್ಟ್ರೀಯ ವಿಮಾನಯಾನ ಶೃಂಗಸಭೆ ನಡೆಯಿತು? ನವದೆಹಲಿಯಲ್ಲಿ ನಡೆಯಿತು. ಈ ಶೃಂಗಸಭೆಯನ್ನ ವಿಮಾನಯಾನ ಸಚಿವಾಲಯ, ವಿಮಾನಯಾನ ಪ್ರಾಧಿಕಾರ ಮತ್ತು ಅಂತಾರಾಷ್ಟ್ರೀಯ ವಾಯುಯಾನ ಒಕ್ಕೂಟ ಜಂಟಿಯಾಗಿ ಆಯೋಜಿಸಲಿವೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ಭಾರತ ಸರ್ಕಾರ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಸಚಿವಾಲಯ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಕುಶಲಕರ್ಮಿಗಳ ದಿನಗೂಲಿಯನ್ನ ಶೇಕಡ ಎಷ್ಟರಷ್ಟು ಹೆಚ್ಚಿಸಿದೆ ಅನ್ನುವಂಥದ್ದು. ಅದು ಶೇಕಡ 36ರಷ್ಟು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಕುಶಲಕರ್ಮಿಗಳ ದಿನಗೂಲಿಯನ್ನ ಹೆಚ್ಚಳ ಮಾಡಿದೆ. ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಕುಶಲಕರ್ಮಿಗಳ ದಿನಗೂಲಿಯನ್ನ 36%ಗೆ ಹೆಚ್ಚಳ ಮಾಡುವಂತಹ ಕೆಲಸ ಮಾಡಿದೆ. 2018ರ 10ನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯಿತು? ಇದು ಜೋಹಾನ್ಸ್ಬರ್ಗ್ನಲ್ಲಿ ನಡೆಯಿತು. ಇದು ಸೌತ್ ಆಫ್ರಿಕಾದಲ್ಲಿ ಇರುವಂಥದ್ದು. ಬ್ರಿಕ್ಸ್ ಇನ್ ಆಫ್ರಿಕಾ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಜುಲೈ 25ರಿಂದ ಜುಲೈ 27, 2018ರವರೆಗೆ ಸುಮಾರು 3 ದಿನಗಳ ಕಾಲ ಬ್ರಿಕ್ಸ್ ಶೃಂಗಸಭೆ ನಡೀತು. ಬ್ರಿಕ್ಸ್ ಯಾವ್ಯಾವ ರಾಷ್ಟ್ರಗಳನ್ನ ಒಳಗೊಂಡಿದೆ ಅಂದರೆ, ಬ್ರಿಕ್ಸ್ ಅಂದರೆ ಪ್ರತಿ 5 ರಾಷ್ಟ್ರಗಳ ಮೊದಲನೇ ಅಕ್ಷರವನ್ನು ತೆಗೆದುಕೊಂಡು ಮಾಡಿರುವಂಥದ್ದು. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾಗಳಾಗಿದೆ. ಇದರಲ್ಲಿ ಕೈಗೊಂಡಂತಹ ಪ್ರಮುಖ ನಿರ್ಣಯಗಳು ಏನೇನು ಅಂತ ನಾವು ನೋಡೋದಾದ್ರೆ, ಸದಸ್ಯ ರಾಷ್ಟ್ರಗಳಲ್ಲಿ, ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಲ್ಲಿ ವಾಣಿಜ್ಯ ವಹಿವಾಟನ್ನ ಉತ್ತೇಜಿಸಬೇಕು, ನಾವು ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೀತು. ಡಿಜಿಟಲ್ ಕ್ರಾಂತಿಯ ಕುರಿತು ಚಿಂತನೆಯನ್ನು ನಡೆಸಿದ್ರು. ಜೊತೆಗೆ ನರೇಂದ್ರ ಮೋದಿಯವರು ಡಿಜಿಟಲ್ ಕ್ರಾಂತಿಯ ಕುರಿತು ಬಹಳಷ್ಟು ವಿಚಾರಗಳನ್ನು ಈ ಸಭೆಯಲ್ಲಿ ಹಂಚಿಕೊಂಡ್ರು. ಅದು ಪ್ರಮುಖವಾದಂತಹ ವಿಚಾರ. ಬ್ರಿಕ್ಸ್ ರಾಷ್ಟ್ರಗಳ ನಡುವಣ ಹೊಸದೊಂದು ಕರೆನ್ಸಿಯ ಅಭಿವೃದ್ಧಿಗೆ ಚಿಂತನೆಯನ್ನು ಕೂಡ ನಡೆಸಿದ್ರು. ಜಾಗತಿಕ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಮರ್ಥವಾಗಿ ಎದುರಿಸುವುದಕ್ಕೆ ಸಿದ್ಧತೆಯನ್ನು ಕುರಿತು ಈ 5 ರಾಷ್ಟ್ರಗಳು ಚಿಂತನೆಯನ್ನು ನಡೆಸಿ ಒಂದಷ್ಟು ಒಳ್ಳೆಯ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಕೆಲಸವನ್ನು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಮಾಡಲಾಯಿತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಕಾಫಿ ಬೆಳೆಗಾರರಿಗೆ ಸಹಾಯ ಮಾಡಲು ಯಾವ ತಂತ್ರಜ್ಞಾನವನ್ನು ಆರಂಭಿಸಿದೆ? ಕಾಫಿ ಕನೆಕ್ಟ್ ಎನ್ನುವಂತಹ ತಂತ್ರಜ್ಞಾನವನ್ನು ಆರಂಭಿಸುವ ಮೂಲಕ ಕಾಫಿ ಬೆಳೆಗಾರರಿಗೆ ಸಹಾಯವನ್ನು ಮಾಡಲಿಕ್ಕೆ ಹೋಗ್ತಾ ಇದೆ. ಇದೊಂದು IVR ಆಧಾರಿತ ಡಿಜಿಟಲ್ ಮೊಬೈಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಆಗಿದೆ. ಇದು ಕಾಫಿ ಬೆಳೆಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ರೈತರಿಗೆ ತಿಳಿಸ್ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಕಾಫಿ ಕೃಷಿ ತರಂಗ ತಂತ್ರಾಂಶವು ಕಾಫಿ ಬೆಳೆಗಾರರಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡುತ್ತೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಇಸ್ರೋದ ಮೊದಲ ಮಾನವ ಸಹಿತ ಉಪಗ್ರಹ ಯೋಜನೆ ಗಗನಯಾನ್ಗೆ ಯಾವ ದೇಶ ಪಾಲುದಾರ ರಾಷ್ಟ್ರವಾಗಲಿದೆ ಅಂತ ಪ್ರಶ್ನೆ. ಅದು ಫ್ರಾನ್ಸ್ ದೇಶ. ಇಸ್ರೋದ ಮೊದಲ ಮಾನವ ಸಹಿತ ಉಪಗ್ರಹ ಯೋಜನೆ ಗಗನಯಾನ್ಗೆ ಪಾಲುದಾರ ರಾಷ್ಟ್ರ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಂತಹ 6ನೇ ಆವೃತ್ತಿಯ ಸ್ಪೇಸ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ಅಧ್ಯಕ್ಷ ಜೀನ್ ವೇಸ್ ಲೆಗಾಲ್ ಜೊತೆ ಈ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಚಾರಿಟಿ ದಿನವನ್ನ ಆಚರಣೆ ಮಾಡಲಾಗುತ್ತದೆ? ಸೆಪ್ಟೆಂಬರ್ 5ರಂದು ಚಾರಿಟಿ ದಿನವನ್ನ ಆಚರಿಸಲಾಗುತ್ತೆ. ಚಾರಿಟಿ ಮತ್ತು ವೈಯಕ್ತಿಕ ಸಂಸ್ಥೆಗಳಿಂದ ಜನರಿಗೆ ಆಗ್ತಿರುವಂತಹ ಪ್ರಯೋಜನಗಳನ್ನು ಎತ್ತಿ ಹಿಡಿಯುವಂತಹ ಉದ್ದೇಶದಿಂದ ಅದರ ಸಲುವಾಗಿ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ದಿನ ಮದರ್ ತೆರೇಸಾ ಅವರು ಮರಣ ಹೊಂದಿದ ದಿನ ಆಗಿದೆ. ಇವರು 1979ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. WHOದ
ಪ್ರಾದೇಶಿಕ ಆಗ್ನೇಯ ಏಷ್ಯಾ ನಿರ್ದೇಶಕರಾಗಿ ಭಾರತದ ಯಾವ ವ್ಯಕ್ತಿ ಆಯ್ಕೆಯಾದರು? ಪೂನಂ ಕ್ಷೇತ್ರಪಾಲ್ ಸಿಂಗ್ ಅವರು ಆಯ್ಕೆಯಾದರು. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಾದೇಶಿಕ ಆಗ್ನೇಯ ಏಷ್ಯಾ ನಿರ್ದೇಶಕರಾಗಿ ಪೂನಂ ಕ್ಷೇತ್ರಪಾಲ್ ಸಿಂಗ್ ರವರು ಆಯ್ಕೆಯಾದರು. ಇವರು ಅವಿರೋಧವಾಗಿ ಆಯ್ಕೆಯಾದರು, ಅದು ಮುಖ್ಯವಾದ ಅಂಶ. ಇವರ ಕಾಲಾವಧಿ ಸುಮಾರು 5 ವರ್ಷಗಳು. 2014ರಲ್ಲಿ ಆಗ್ನೇಯ ಏಷ್ಯಾ ಪ್ರದೇಶ ಪೋಲಿಯೋ ಮುಕ್ತ ಅಂತ ಘೋಷಣೆ ಆಗೋಗಿತ್ತು. ಇದನ್ನ ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಪೂನಂ ಕ್ಷೇತ್ರಪಾಲ್ ಸಿಂಗ್ ರವರ ಮೇಲೆ ಇರುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 2018ರ ISSF ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯಾವ ಶೂಟರ್ 50 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆದ್ದರು ಅನ್ನುವಂಥ ಪ್ರಶ್ನೆ. ಓಂ ಪ್ರಕಾಶ್ ಮಿತರ್ವಾಲ್ ರವರು 50 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ISSF ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 2018ರಲ್ಲಿ ಚಿನ್ನವನ್ನು ಗೆದ್ದವರು. ದಕ್ಷಿಣ ಕೊರಿಯಾದ ಚಾಂಗವನ್ನಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಇವರು ಚಿನ್ನವನ್ನು ಗೆದ್ದರು. ಮುಂದಿನ ಪ್ರಶ್ನೆಗೆ ನಾವು ನೋಡೋದಾದರೆ, ಬಹುಪಕ್ಷೀಯ ಸುನಾಮಿ ಅಣಕು ಕಾರ್ಯಾಚರಣೆ ಲೋವೆವ್ 18 ಯಾವ ಸಮುದ್ರದಲ್ಲಿ ಆರಂಭವಾಯಿತು? ಇದು ಹಿಂದೂ ಮಹಾಸಾಗರ. ಇದನ್ನ ಯುನೆಸ್ಕೋದ IOC ಇಂಟರ್ ಗವರ್ನಮೆಂಟಲ್ ಓಷಿಯಾನೋಗ್ರಾಫಿಕ್ ಕಮಿಷನ್ ಆಯೋಜನೆ ಮಾಡಿತ್ತು. ಇದರ ಪ್ರಮುಖವಾದಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ಸುನಾಮಿ ಬಗ್ಗೆ ಸದಾ ನಾವು ತಯಾರಿಯಲ್ಲಿ ಇರಬೇಕು. ಅದು ಯಾವಾಗ ಬರುತ್ತೆ ಏನು ಅಂತ ಗೊತ್ತಾಗೋದಿಲ್ಲ. ಅದರ ತಯಾರಿಯಲ್ಲಿರುವುದು ಮತ್ತು ಸಮುದಾಯ ಸಹಭಾಗಿತ್ವದೊಂದಿಗೆ ಸಮುದಾಯವನ್ನು ನಮ್ಮೊಟ್ಟಿಗೆ ಸೇರಿಸಿಕೊಂಡು ಕಾರ್ಯವನ್ನು ನಿರ್ವಹಿಸುವಂತಹ ಕೆಲಸ ಆಗಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ ಆಗಿತ್ತು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಯಾವ ದೇಶ 4ನೇ ಅಂತಾರಾಷ್ಟ್ರೀಯ ಆಯುರ್ವೇದ ಕಾಂಗ್ರೆಸ್ ಅನ್ನ ಆಯೋಜಿಸಿತ್ತು? ನೆದರ್ಲ್ಯಾಂಡ್ ದೇಶವು 4ನೇ ಅಂತಾರಾಷ್ಟ್ರೀಯ ಆಯುರ್ವೇದ ಕಾಂಗ್ರೆಸ್ ಅನ್ನ ಆಯೋಜಿಸಿತ್ತು. ಇದನ್ನ ಲಿಡೆನ್ನಲ್ಲಿ ಆಯುಷ್ ಕೇಂದ್ರ ರಾಜ್ಯ ಸಚಿವರಾದಂತಹ ಶ್ರೀಪಾದ್ ಯೆಸ್ಸೋ ನಾಯಕ್ ಉದ್ಘಾಟನೆ ಮಾಡಿದ್ರು. ಇದರ ಪ್ರಮುಖವಾದಂತಹ ಉದ್ದೇಶ ಏನಪ್ಪಾ ಅಂದ್ರೆ, ನೆದರ್ಲ್ಯಾಂಡ್ ಮತ್ತು ಅದರ ಸುತ್ತಮುತ್ತಲಿನ ದೇಶಗಳಲ್ಲಿ ಆಯುರ್ವೇದವನ್ನ ಉತ್ತೇಜನ ಮಾಡುವಂಥದ್ದು. ಅಂತಾರಾಷ್ಟ್ರೀಯ ಮಹಾಋಷಿ ಆಯುರ್ವೇದ ಫೌಂಡೇಶನ್ ಇದನ್ನ ಆಯೋಜನೆ ಮಾಡಿತ್ತು. ಮುಂದಿನ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಯಾವ ದಿನವನ್ನ ವಿಶ್ವ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತದೆ? ಜುಲೈ 29ನ್ನ ವಿಶ್ವ ಹುಲಿ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಈ ದಿನದ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ, ಅಪಾಯದ ಅಂಚಿನಲ್ಲಿರುವಂತಹ ಹುಲಿಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅರಿವನ್ನು ಮೂಡಿಸುವಂಥದ್ದು ಮತ್ತು ಹುಲಿ ಸಂರಕ್ಷಣೆಗೆ ಉತ್ತೇಜನವನ್ನು ನೀಡೋದಾಗಿದೆ. 2010ರ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದಂತಹ ಹುಲಿ ಸಮಾವೇಶದಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸಬೇಕು ಅನ್ನುವಂತಹ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಆದರೆ ಭಾರತದಲ್ಲಿ ಹುಲಿ ಸಂತತಿಯ ಸಂರಕ್ಷಣೆಗೋಸ್ಕರ 1973ರಲ್ಲಿಯೇ ಪ್ರಾಜೆಕ್ಟ್ ಟೈಗರ್ ಅನ್ನ ಜಾರಿಗೊಳಿಸುವಂತಹ ಕೆಲಸ ಆಯಿತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 2018ರ ಫಿಫಾ ವಿಶ್ವಕಪ್ ಚಾಂಪಿಯನ್ಶಿಪ್ನಲ್ಲಿ ಫ್ರಾನ್ಸ್ ದೇಶವು ಯಾವ ದೇಶವನ್ನ ಸೋಲಿಸುವ ಮೂಲಕ ವಿಶ್ವ ಚಾಂಪಿಯನ್ ಆಯಿತು? ಕ್ರೊವೇಷಿಯಾ ದೇಶವನ್ನ ಸೋಲಿಸುವ ಮೂಲಕ 2018ರ ಫಿಫಾ ವಿಶ್ವಕಪ್ ಚಾಂಪಿಯನ್ಶಿಪ್ನಲ್ಲಿ ಫ್ರಾನ್ಸ್ ದೇಶವು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಇದು 4-2 ಗೋಲುಗಳ ಅಂತರದಲ್ಲಿ ಫ್ರಾನ್ಸ್ ಜಯವನ್ನ ಸಾಧಿಸಿತು. ಈ ಪಂದ್ಯದ ಆತಿಥ್ಯವನ್ನ ರಷ್ಯಾ ದೇಶ ವಹಿಸಿಕೊಂಡಿತ್ತು. ಜೂನ್ 14ರಿಂದ ಜುಲೈ 25ರವರೆಗೆ ನಡೆದಂತಹ ಈ ಪಂದ್ಯದಲ್ಲಿ ಒಟ್ಟು 32 ತಂಡಗಳು ಭಾಗವಹಿಸಿತು. ಮೊದಲ ಹಾಗೂ ಕೊನೆಯ ಪಂದ್ಯವನ್ನ ರಷ್ಯಾದ ಮಾಸ್ಕೋದಲ್ಲಿರುವಂತಹ ಲುಜ್ನಿಕಿ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು. ಇದರಲ್ಲಿ ವಿಜೇತ ತಂಡ ನಿಮ್ಗೆ ಈಗಾಗಲೇ ಪ್ರಶ್ನೆಯಲ್ಲೇ ನಾವು ಹೇಳಿರೋದ್ರಿಂದ ವಿಜೇತ ತಂಡ ಫ್ರಾನ್ಸ್, ರನ್ನರ್ ಆಫ್
ಕ್ರೊವೇಷಿಯಾ, ಮೂರನೇ ತಂಡ ಬೆಲ್ಜಿಯಂ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, BSNLನ ನೂತನ ಪ್ರಚಾರ ರಾಯಭಾರಿಯಾಗಿ ಯಾವ ಕ್ರೀಡಾಪಟು ಆಯ್ಕೆಯಾದರು? ಮೇರಿ ಕೋಮ್ ಅವರು BSNLನ ನೂತನ ಪ್ರಚಾರ ರಾಯಭಾರಿಯಾಗಿ ಆಯ್ಕೆಯಾದರು. ಇವರು ಭಾರತದ ಮಹಿಳಾ ಬಾಕ್ಸರ್ ಆಗಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಇವರು ಗೆದ್ದವರಾಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ವಿಶ್ವ ಹಿಂದಿ ಕಾಂಗ್ರೆಸ್ 2018 ಯಾವ ನಗರದಲ್ಲಿ ನಡೆಯಿತು? ಚಿಕಾಗೋದಲ್ಲಿ ನಡೆಯಿತು. ಉಪರಾಷ್ಟ್ರಪತಿಯಾದಂತಹ ಭಾರತದ ಉಪರಾಷ್ಟ್ರಪತಿಗಳಾದಂತಹ ವೆಂಕಯ್ಯ ನಾಯ್ಡುರವರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ರು. ಸ್ವಾಮಿ ವಿವೇಕಾನಂದರ ಐತಿಹಾಸಿಕ ಚಿಕಾಗೋ ಸಮ್ಮೇಳನ ಅಥವಾ ಭಾಷಣದ 125ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ದಕ್ಷಿಣ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾರ ಜನ್ಮ ಶತಮಾನೋತ್ಸವವನ್ನು ಯಾವ ದಿನ ಆಚರಿಸಲಾಯಿತು? ಯಾವ ದಿನ ನೆಲ್ಸನ್ ಮಂಡೇಲಾ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡಲಾಯಿತು? ಜುಲೈ 18. ಮಂಡೇಲಾ ಫೌಂಡೇಶನ್ ಆಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮುಖ್ಯ ಭಾಷಣಕಾರರಾಗಿದ್ದರು. ಇದು ಒಂದು ಪ್ರಮುಖವಾದಂತಹ ವಿಚಾರ ಆಗಿದೆ. ಮಂಡೇಲಾರವರು 1918 ಜುಲೈ 18ರಂದು ದಕ್ಷಿಣ ಆಫ್ರಿಕಾದ ಕೇಫ್ ಗಣರಾಜ್ಯದಲ್ಲಿ ಜನಿಸಿದರು. ಇವರ ಪ್ರಮುಖ ಹೋರಾಟ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ಅಂತ್ಯಕ್ಕೆ ಕಾರಣಕರ್ತರಾದಂತಹ ವ್ಯಕ್ತಿ ಇವರಾಗಿದ್ದಾರೆ. ಇವರಿಗೆ ದೊರೆತ ಪ್ರಮುಖ ಪ್ರಶಸ್ತಿಗಳು 1990ರಲ್ಲಿ ಭಾರತ ರತ್ನ ಪ್ರಶಸ್ತಿ, 1993ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಗಳು ದೊರೆತಿದೆ. ಇವರ ಆತ್ಮಚರಿತ್ರೆಯನ್ನು ನಾವು ನೋಡೋದಾದರೆ, ಲಾಂಗ್ ವಾಕ್ ಟು ಫ್ರೀಡಮ್. ಇವರು ಸುಮಾರು 27 ವರ್ಷಗಳ ಕಾಲ ಸೆರೆವಾಸದಲ್ಲಿ ಇದ್ದಂಥವರಾಗಿದ್ದಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ದಿ ರೂಲ್ ಬ್ರೇಕರ್ಸ್ ಕಾದಂಬರಿಯ ಲೇಖಕರು ಯಾರು? ಪ್ರೀತಿ ಶೆಣೈ. ಪ್ರೀತಿ ಶೆಣೈರವರು ದಿ ರೂಲ್ ಬ್ರೇಕರ್ಸ್ ಕಾದಂಬರಿಯ ಲೇಖಕರಾಗಿದ್ದಾರೆ. ಈ ಪುಸ್ತಕದಲ್ಲಿ ಸ್ತ್ರೀ ಸಮಾನತೆ, ಲಿಂಗ ಇತ್ಯಾದಿಗಳ ಬಗ್ಗೆ ಹೆಚ್ಚಾಗಿ ಬರೆಯಲಾಗಿದೆ. ಇವರ ಪ್ರಸಿದ್ಧ ಪುಸ್ತಕಗಳು, ಪ್ರೀತಿ ಶೆಣೈರವರ ಪ್ರಸಿದ್ಧ ಪುಸ್ತಕಗಳೆಂದರೆ ಅನ್ಲೈಕ್ಲಿಯೆಸ್ಟ್ ಆಫ್ ಸಿಲ್ವರ್ ಇನ್ನಿಂಗ್ಸ್ ಎನ್ನುವಂಥದ್ದು, ಮತ್ತು ಇನ್ನೊಂದು ಇಟ್ಸ್ ಆಲ್ ಇನ್ ದ ಪ್ಲಾನೆಟ್ ಎನ್ನುವಂಥದ್ದು ಇವರ ಪುಸ್ತಕಗಳು ಆಗಿದೆ. ಸ್ನೇಹಿತರೆ ಧನ್ಯವಾದಗಳು.